Hello and welcome to another session of Learning with me. I'm Dr. Manjula. This is the session 5 of Sociology of Health and Medicine for 5th semester students of Bangalore University. In this session, we will be discussing about the social construction of health and illness. ಆರೋಗ್ಯ ಮತ್ತು ಅನಾರೋಗ್ಯ ಅನ್ನುವಂತಹ ಪರಿಕಲ್ಪನೆಗಳನ್ನ ಸಾಮಾಜಿಕವಾಗಿ ಹೇಗೆ ರಚಿಸಲಾಗುತ್ತೆ ಅನ್ನೋದ್ರ ಬಗ್ಗೆ ಈ ಸೆಷನ್ ಅಲ್ಲಿ ಚರ್ಚಿಸೋಣ. ಈ ಒಂದು ಸೆಷನ್ನ ಉದ್ದೇಶಗಳು ಆರೋಗ್ಯ ಮತ್ತು ಅನಾರೋಗ್ಯ ಪರಿಕಲ್ಪನೆಗಳು ಅಂದ್ರೆ ಏನು, ಆ ಪರಿಕಲ್ಪನೆಗಳನ್ನ ಸಮಾಜ ಹೇಗೆ ರಚಿಸುತ್ತೆ, ಮತ್ತೆ ಆರೋಗ್ಯ ಅನಾರೋಗ್ಯ ಅನ್ನುವಂತಹದನ್ನ ಒಬ್ಬ ವ್ಯಕ್ತಿ ಹೇಗೆ ಅರ್ಥ ಮಾಡ್ಕೋತಾನೆ ಅನ್ನೋದನ್ನ ಈ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ. ದಿ ಆಬ್ಜೆಕ್ಟಿವ್ಸ್ ಆಫ್ ದಿಸ್ ಯೂನಿಟ್ ಇಸ್ ಟು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ಸ್ ಆಫ್ ಇಲ್ನೆಸ್ ಅಂಡ್ ಹೆಲ್ತ್ as construed by the society, how the society construct these concepts, and also to understand how a person undergoes or experiences this concepts of health and illness. We've already seen that health has 3 dimensions. The most prominent among them are physical, social and mental dimensions. ಈಗಾಗಲೇ ನಾವು ಆರೋಗ್ಯ ಮತ್ತು ಅನಾರೋಗ್ಯ ಅಂದ್ರೆ ಏನು, ಮತ್ತೆ ಈ ಆರೋಗ್ಯ ಅನಾರೋಗ್ಯ ಪರಿಕಲ್ಪನೆಗಳಿಗೆ ಇರುವಂತಹ ವಿವಿಧ ಆಯಾಮಗಳೇನು ಅನ್ನೋದನ್ನ ಚರ್ಚಿಸಿದ್ದೀವಿ. ಈ ಆಯಾಮಗಳಲ್ಲಿ ಬಹಳ ಪ್ರಮುಖವಾಗಿರುವಂತಹ 3 ಆಯಾಮಗಳಂದ್ರೆ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಅಂಶಗಳು. ದೈಹಿಕ ಅಂಶ ಒಬ್ಬ ವ್ಯಕ್ತಿಯ ದೈಹಿಕ ಆರೋಗ್ಯದ ಬಗ್ಗೆ ಮಾತನಾಡಿದ್ರೆ, ಮಾನಸಿಕ ಆರೋಗ್ಯ ಅನ್ನುವಂತಹದ್ದು ಮೆಂಟಲ್ ಹೆಲ್ತ್ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ. ಮತ್ತೆ ಸೋಷಿಯಲ್ ಹೆಲ್ತ್ ಅಥವಾ ಸಾಮಾಜಿಕ ಆರೋಗ್ಯ ಅನ್ನುವಂತಹದ್ದು ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಇತರರೊಂದಿಗೆ ಯಾವ ರೀತಿ ಸಂಪರ್ಕಗಳನ್ನ ಹೊಂದಿರ್ತಾನೆ ಮತ್ತೆ ಯಾವ ರೀತಿಯಾದಂತಹ ಸಂಬಂಧಗಳನ್ನ ಹೊಂದಿದ್ದು ಅದನ್ನ ಹೇಗೆ ನಿರ್ವಹಿಸ್ತಾನೆ ಅನ್ನೋದನ್ನ ಸೋಷಿಯಲ್ ಹೆಲ್ತ್ ಡೈಮೆನ್ಷನ್ ತಿಳಿಸುತ್ತೆ. The physical dimension of health relates to the body, how a person has the ability to perform the everyday activities, the physical dimension. The mental dimension concentrates on the ability of a person to have stable mental condition without having mood swings or fluctuations in the mental aspects. And the social dimension relates to the ability of a person to create, to build meaningful social relationships, to interact with people in the society in a meaningful way, and also to maintain these relationships. So this entails the social dimension. Now, coming to the context of illness, we see that illness is something that relates to the person's inability to perform everyday activities in the manner that the society expects, either physically, mentally or socially. ದೈಹಿಕವಾಗಿ, ಮಾನಸಿಕವಾಗಿ ಅಥವಾ ಸಾಮಾಜಿಕವಾಗಿ ಒಬ್ಬ ವ್ಯಕ್ತಿಗೆ ತನ್ನ ದೈನಂದಿನ ಚಟುವಟಿಕೆಗಳನ್ನು ನಿರ್ವಹಿಸೋದಕ್ಕೆ ಸಾಧ್ಯವಾಗ್ತಿಲ್ಲ ಅನ್ನುವಂತಹ ಒಂದು ಪರಿಸ್ಥಿತಿಯನ್ನ ನಾವು ಅನಾರೋಗ್ಯ ಅಂತ ಕರಿಬಹುದು. ಸೊ ಈ ಅನಾರೋಗ್ಯ ಪರಿಕಲ್ಪನೆಯನ್ನ ಸಮಾಜ ಹೇಗೆ ಅರ್ಥೈಸ್ಕೊಳ್ಳುತ್ತೆ ಮತ್ತೆ ನಾವು ಇಂಡಿವಿಜುವಲ್ಸ್ ಆಗಿ ವೈಯಕ್ತಿಕವಾಗಿ ಹೇಗೆ ಅರ್ಥ ಮಾಡ್ಕೊಳ್ತೀವಿ ಅನ್ನೋದನ್ನ ಈ ಸೆಷನ್ ಅಲ್ಲಿ ನೋಡೋಣ. ಈ ಸೋಷಿಯಲ್ ಕಾಂಟೆಕ್ಸ್ಟ್ ಆಫ್ ಹೆಲ್ತ್ ಮತ್ತೆ ಸೋಷಿಯಲ್ ಕಾಂಟೆಕ್ಸ್ಟ್ ಆಫ್ ಇಲ್ನೆಸ್ ಅನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಆರೋಗ್ಯ ಮತ್ತು ಅನಾರೋಗ್ಯ ಪರಿಕಲ್ಪನೆಗಳನ್ನ ಒಂದು ಸಮಾಜ ಹೇಗೆ ನೋಡುತ್ತೆ ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕಾಗುತ್ತೆ. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ these concepts not in isolation, but having placed an individual in the context of the society. Locate that person in that particular social context and then try to understand what is the understanding of illness.
there are societies, there are cultures where what we consider to be as a very important area of illness might be considered very trivial, or there might be contexts where even the smallest of things might be given a lot of importance. What we considered as important or not is socially constructed, is socially determined. ನಾವು ಯಾವ ಅಂಶವನ್ನ ಅನಾರೋಗ್ಯ ಅಂತ ಪರಿಗಣಿಸ್ತೀವಿ, ಅದು ನಾವು ಬೆಳೆದು ಬಂದಂತಹ ಒಂದು ವಾತಾವರಣಕ್ಕೆ ಅನುಗುಣವಾಗಿರುತ್ತೆ. ಉದಾಹರಣೆಗೆ ಹೇಳೋದಾದ್ರೆ, ಈಗ ಒಂದು ಸಣ್ಣ ತಲೆನೋವು ಬಂತು ನೋಡಿ, ಆ ಸಣ್ಣ ಅನ್ನೋಂತಹದನ್ನ ಬಳಸ್ತಾ ಇದ್ದೀನಿ ನಾನು. ಸಣ್ಣ ತಲೆನೋವು ಬಂತು, ಯಾರಿಗ್ ಬಂತು ಅನ್ನೋದ್ರ ಮೇಲೆ ಅದು ತಲೆನೋವು ಸಣ್ಣದ ಇಲ್ವಾ ಅನ್ನೋದು ನಿರ್ಧಾರಿತವಾಗುತ್ತೆ. ಒಂದು ಚಿಕ್ಕ ಮಗುಗೆ ತಲೆನೋವು ಬಂದಿದೆ ಅಂದ್ರೆ ಆ ತಲೆನೋವನ್ನ ಆ ಮಗು ಹೇಗೆ ರಿಸೀವ್ ಮಾಡ್ಕೊಳ್ಳುತ್ತೆ ಅನ್ನೋದು ಮುಖ್ಯವಾಗುತ್ತೆ. ಆ ತಲೆನೋವನ್ನ ಪೇರೆಂಟ್ಸ್ ಹೇಗೆ ಆ ತಲೆನೋವಿಗೆ ಪ್ರತಿಕ್ರಿಯಿಸ್ತಾರೆ ಅನ್ನೋದು ಮುಖ್ಯವಾಗುತ್ತೆ. ಬಿಕಾಸ್ ದ ಚೈಲ್ಡ್ ಇಸ್ ಅ ವೆರಿ young one which cannot express its illness effectively, the parents also will give a lot of importance to what is happening to the kid, and the kid itself will take it in a very serious way, in a very it is something that is new to the child, the concept of headache. So it will start weeping, it will react in a very adverse manner. The same headache, if it is for a teenager or if it is, say, for a working person, it becomes not as important, or it is not given as much importance as it was given in case of the child. What happens here is, it's just a headache, it is dismissed. It's just a headache, pop a pill, it will go. ಬರೀ ಒಂದು ತಲೆನೋವು, ಸಾಧಾರಣ ತಲೆನೋವಿಗೆ ಇಷ್ಟೊಂದು ಮಾಡಬೇಕಾ? ಇಟ್ಸ್ ಓಕೆ, ರೆಸ್ಟ್ ತಗೋ, ಹೋಗುತ್ತೆ. ಸೊ ಯಾರಿಗೆ ತಲೆನೋವು ಬಂದಿದೆ, ಯಾವಾಗ ತಲೆನೋವು ಬಂದಿದೆ, ಯಾಕೆ ಬಂದಿದೆ ಅನ್ನೋದ್ರ ಮೇಲೆ ಅದೇ ಸೇಮ್ ತಲೆನೋವಿಗೆ ವಿವಿಧ ಅರ್ಥಗಳು ಬರುತ್ತೆ. ಅದೇ ಸೇಮ್ ತಲೆನೋವಿಗೆ ಯಾವ ರೀತಿಯಾದಂತಹ ಪರಿಹಾರವನ್ನ ಕಂಡುಕೊಳ್ಬೇಕು ಅನ್ನೋದನ್ನು ನಿರ್ಧರಿತವಾಗುತ್ತೆ. ಒಂದ್ಸಲ ಅಯ್ಯೋ ಪರವಾಗಿಲ್ಲ ನೀನೇ ಒಂದು ಮಾತ್ರೆ ತಗೋ ಅನ್ನೋದಿರಬಹುದು, ಒಂದ್ಸಲ ಒಂದು 10 ನಿಮಿಷ ಮಲ್ಕೋ ಸರಿ ಹೋಗುತ್ತೆ ಅನ್ಬೋದು, ಅಥವಾ ಒಂದ್ಸಲ ಡಾಕ್ಟರ್ ಹತ್ರ ಹೋಗಿ ನೋಡ್ಬೇಕು ಏನಾಗಿದೆಯೋ ಅನ್ನೋಂತಹ ಒಂದು ಕಾಳಜಿ ಇರಬಹುದು. ಇಟ್ ಇಸ್ ದ ಸೇಮ್ ಹೆಡ್ಏಕ್. So this is the social context of illness. How somebody is responding to a particular illness. In the previous session, I was telling you the difference between what is illness and what is disease. Illness is our response to a particular disease. Disease is objective. Illness is subjective. So the concept of illness is constructed by the society. ಏನಾಗಿದೆ, ಆಗಿರೋದಕ್ಕೆ ಹೇಗೆ ಪ್ರತಿಕ್ರಿಯಿಸ್ತಿದೀವಿ ಅನ್ನೋದು ಇಲ್ನೆಸ್ ಪರಿಕಲ್ಪನೆಯನ್ನ ಸೂಚಿಸುತ್ತೆ. ಈ ಇಲ್ನೆಸ್ ಅನ್ನೋದನ್ನ ಹೇಗೆ ಅರ್ಥ ಮಾಡ್ಕೋಬಹುದು, ಸಮಾಜ ಹೇಗೆ ಅರ್ಥೈಸ್ಕೊಳ್ಳುತ್ತೆ ಅನ್ನೋದಕ್ಕೆ ಡೇವಿಡ್ ಮೆಕ್ಯಾನಿಕ್, ಹಿ ಈಸ್ ದ ಫೌಂಡರ್ ಆಫ್ ಸೋಷಿಯಲಾಜಿಕಲ್ ಅನಾಲಿಸಿಸ್ ಆಫ್ ಹೆಲ್ತ್ ಅಂಡ್ ಡಿಸೀಸ್. ಇವರು ಒಂದು 10 ಪಾಯಿಂಟ್ ಇನ್ವೆಂಟ್ರಿ ಅಂತ ಕೊಡ್ತಾರೆ. ಯಾವ್ಯಾವ ಕಾರಣಗಳಿಗಾಗಿ ಜನ ಒಂದು ಡಿಸೀಸ್ ಅನ್ನ, ಒಂದು ಇಲ್ನೆಸ್ ಇಂದ ಡಿಸೀಸ್ ಅಂತ ಯಾವಾಗ ಕನ್ಸಿಡರ್ ಮಾಡ್ತಾರೆ, ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಯಾಕೆ ಕೊಡ್ತಾರೆ ಅನ್ನೋದಕ್ಕೆ ಒಂದು 10 ಪಾಯಿಂಟ್ಸ್ ಆಫ್ ರೀಸನ್ಸ್ ಅಂತ ಕೊಡ್ತಾರೆ. ಇವರು ಇದರಲ್ಲಿ ಹಲವು ಸೈಕಲಾಜಿಕಲ್ ಮತ್ತೆ ಸೋಷಿಯಲ್ ರೀಸನ್ಸ್ ಗಳನ್ನ ಕೊಟ್ಟಿದ್ದಾರೆ. ಮನಸ್ಸಿಗೆ ಸಂಬಂಧಿಸಿದ್ದು ಮತ್ತು ಸಮಾಜಕ್ಕೆ ಸಂಬಂಧಿಸಿರುವಂತಹ ಕೆಲವು ಕಾರಣಗಳನ್ನು ಕೊಡ್ತಾರೆ. ಲೆಟ್ ಅಸ್ ಸಿ ವಾಟ್ ಇಟ್ ಇಸ್. ಯಾವಾಗ ಒಬ್ಬ ವ್ಯಕ್ತಿ ಒಂದು ಇಲ್ನೆಸ್ ನ ದಿಸ್ ಇಸ್ ಸೀರಿಯಸ್, ದಿಸ್ ಇಸ್ ಸಿವಿಯರ್, ನಾನು ಇನ್ನೂ ಹೆಚ್ಚು ಇಂಪಾರ್ಟೆನ್ಸ್ ಇದಕ್ಕೆ ಕೊಡಬೇಕು ಅಂತ ಯಾವಾಗ ಹೇಳ್ತಾರೆ ಅನ್ನೋದಕ್ಕೆ, ಫಸ್ಟ್ ಇಟ್ ಶುಡ್ ಬಿ ವಿಸಿಬಲ್ ಅಂಡ್ ರೆಕಗ್ನೈಸಬಲ್. ಇತರರಿಗೆ ಕಾಣಿಸೋ ತರ ಇದೆ, ಅದು ರೆಕಗ್ನೈಸ್ ಮಾಡೋ ತರ ಇದೆ. ಇಟ್ ಇಸ್ ರಿಗಾರ್ಡೆಡ್ ಆಸ್ ಸೀರಿಯಸ್ ಆರ್ ಡೇಂಜರಸ್. ಇಷ್ಟು ದಿನ ನೆಗಡಿ, ಕೆಮ್ಮು, ಜ್ವರ ಈ ತರದೆಲ್ಲ ಬಂದ್ರೆ we were not considering it as serious or dangerous, but now if you get the same symptoms, what do? We consider it as very seriously because of
the COVID context. See how the same thing, same cough, cold, headache, is given much more prominence now than what it was given earlier. And then, third point, it is disrupting work and family responsibilities. ನಾವು ದೈನಂದಿನ ಚಟುವಟಿಕೆಗಳನ್ನು ಮಾಡೋದಕ್ಕೆ, ನಮ್ಮ ಕೌಟುಂಬಿಕ ಚಟುವಟಿಕೆಗಳನ್ನು ನಿರ್ವಹಿಸುವಾಗ, ಅಥವಾ ನಮ್ಮ ಕೆಲಸದ ಕ್ಷೇತ್ರದಲ್ಲಿ ಅದರಿಂದ ಸಮಸ್ಯೆ ಆಗ್ತಿದೆ ಅಂದಾಗ ಅದನ್ನು ನಾವು ಸೀರಿಯಸ್ ಆಗಿ ತಗೊಳ್ತೀವಿ. ಮತ್ತೆ ಇಟ್ ಕೀಪ್ಸ್ ರಿಪೀಟಿಂಗ್. ಸಾಧಾರಣ ತಲೆನೋವು ದಿನಾ ಬರ್ತಾ ಇದ್ರೆ then it is taken seriously. Then ಟಾಲರೇಟ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಅಷ್ಟರ ಮಟ್ಟಿಗೆ ಬಂದಿದೆ. ಅದರದ್ದು ಕಾಸ್ ಏನು ಸಮಸ್ಯೆ ಅನ್ನೋದು ತಿಳ್ಕೊಳಕ್ ಆಗ್ತಾ ಇಲ್ಲ ಅಂದಾಗ, and if we have fear about it, then we consider it seriously. These are the 10 points. Then ನಮ್ಮ ಹೈರಾರ್ಕಿ ಆಫ್ ನೀಡ್ಸ್, ಪ್ರತಿಯೊಬ್ಬ ವ್ಯಕ್ತಿಗೂ ದೇರ್ ಇಸ್ ಅ ಹೈರಾರ್ಕಿ ಆಫ್ ನೀಡ್ಸ್. ನಮ್ಗೇನು ಬಹಳ ಮುಖ್ಯವಾಗಿದೆ ಅನ್ನುವಂತಹದ್ದು, ಆ ಹೈರಾರ್ಕಿಯಲ್ಲಿ ಈ ಅನಾರೋಗ್ಯ ಅನ್ನೋದು ಮೇಲಿದ್ರೆ ದೆನ್ ವಿ ವಿಲ್ ಗೋ ಫಾರ್ ಟ್ರೀಟ್ಮೆಂಟ್ ಆಫ್ ಇಟ್. ದೆನ್ ದಿಸ್ ಇಸ್ ಟೇಕಿಂಗ್ ಅಪ್ a lot of my time and resources. I have to get it treated to avoid embarrassment. ಈ ತರ ಎಲ್ಲ ಬಂದಾಗ we go in for. So on a concluding note, as a summary, let's just recapitulate what we've discussed here. The concept of health and illness has both subjective and objective dimensions. The subjective dimension refers to the social construction of illness, how the society perceives the miscomfort of a person, and also how we understand our own disease in terms of the kind of attention that it requires. So health and illness has both the subjective as well as the objective dimensions. That's it for now. Let's meet up again in another session. Thank you.